ಮೊದಲನೇ ಯೂಟ್ಯೂಬ್ ವ್ಲಾಗ್ ಅಲ್ಲೇನೆ ಫೆಬಿ ಹತ್ಕೊಂಡು ಕೂತ್ಕೊಂಡಿದ್ದಾಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಫೆಬಿ ಯಾಕೆ ಫೆಬಿ ಅಳ್ತಾ ಇದೆಯಾ? ಇದನ್ನೆಲ್ಲ ವಿಡಿಯೋ ಮಾಡಬೇಡಿ. ಇನ್ಯಾವ್ದನ್ ವಿಡಿಯೋ ಮಾಡೋಕ್ಕಾಗ್ತದೆ ಫೆಬಿ? ಏನಕ್ಕೆ ಹತ್ಕೊಂಡು ಕೂತಿದ್ಯಾ ಹೇಳು ಫಸ್ಟ್ ಆಫ್ ಆಲ್ ನೀನು? ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ಇದೆ. ಬಿರಿಯಾನಿ ಎಲ್ಲ ಒಂದು ಸ್ವಲ್ಪ ಅನ್ಹೆಲ್ದಿ ಅಲ್ವಾ ಫೆಬಿ? ನಿಮ್ಮ ಮಮ್ಮಿ ಮನೇಲಿ ಹೆಲ್ದಿಯಾಗಿ ಮಾಡಿರ್ತಾರೆ ತಾನೆ. ನಾನೆಲ್ಲ ಬಿರಿಯಾನಿ ತಿನ್ಬೇಕು ಅಂತ ಹೇಳ್ತಾ ಇರೋದು, ಮತ್ತೆ ಬೇಬಿ ಕೇಳ್ತಾ ಇರೋದು. ಬೇಬಿ ಬಿರಿಯಾನಿ ಕೇಳುತ್ತಾ ಫೆಬಿ? ಏನ್ ಮಾತಾಡ್ತಾ ಇದೀಯ? ನನ್ನ ಮೇಲೆ ಆಣೆ ಇಟ್ಟು ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ನಾನು ಕರ್ಕೊಂಡು ಹೋಗ್ಬೇಕು. ಬೇಬಿಗೆ ಬಿರಿಯಾನಿ ಬಗ್ಗೆ ಎಲ್ಲ ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ನಲ್ವಾ. ಅವಾಗ್ಲಿಂದ ಅಳು ಮಕ ಮಾಡ್ಕೊಂಡಿದ್ಯಾ, ಒಂದು ಡ್ರಾಪ್ ಕಣ್ಣೀರೇ ಬರ್ಲಿಲ್ಲ. ಮನೆಯಲ್ಲಿ ನಿಮ್ಮ ಮಮ್ಮಿ ಸೊಪ್ಪು ಸಾರು ಮಾಡಿದ್ದಾರೆ, ಹೆಲ್ದಿ ಆಗಿ ತಿನ್ನು, ವಿಚ್ ಇಸ್ ಗುಡ್ ಫಾರ್ ಯು. ಈ ಟೈಮಲ್ಲಿ ನೀನು ಆಚೆಗಡೆ ತಿಂದು ಅನ್ಹೆಲ್ದಿ, ಆರೋಗ್ಯ ಕೆಡಿಸ್ಕೊಂಡ್ಬಾರ್ದು ಫೆಬಿ. ಎಲ್ಲಿ ಹೋಗ್ತಾ ಇದೆಯಾ? ಉರ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತೀನಾ? ಓಕೆ, ಫೆಬಿ ಬಿಡಲಿಲ್ಲ ಆ್ಯಕ್ಚುಲಿ, ಸೊ ಅದಕ್ಕೆ ಬಿರಿಯಾನಿ ತಿನ್ನೋಕ್ಕೆ ಆಚೆ ಕಡೆ ಬಂದಿದ್ದೀವಿ. ಬರೀ ಇಂಥದೆಯಾ? ನಾವು ಈ ಕಂಟೆಂಟ್ ಮಾಡೋದೇ ನನ್ನ ನಿನ್ನ ಬಗ್ಗೆ. ಹೌದು. ಆ್ಯಂಡ್ ಅದರಲ್ಲಿ ಜಾಸ್ತಿ ನಿನ್ನ ನಾಟಕಗಳೇ ಇರುತ್ತೆ. ಅಂದರೆ ಇಲ್ಲೊಂದಿರನ್ ಒಂದೇನಿರುತ್ತೆ ಬೇಬಿ, ಐ ಆಮ್ ಅ ವೆರಿ ಸಿಂಪಲ್, ಅವ್ರಿಗೂ ಗೊತ್ತಿರುತ್ತೆ, ಐ ಆಮ್ ಅ ವೆರಿ ಸಿಂಪಲ್ ನೈಸ್ ಹಸ್ಬೆಂಡ್, ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್ ಅಂತ. ನಮಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಸಿಕ್ಕಿದೆ ನಿಮ್ಮ ಮೆಥರಿಂದ. ಯೂಟ್ಯೂಬ್ ಚಾನಲ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ಹೌ ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮು ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ವಿತ್ ನೋ ಕ್ಲೂ. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನಾವು ಮಾಡ್ತೀನಿ ಅಂತಲೂ ಅಂದ್ಕೊಂಡೇ ಇರಲಿಲ್ಲ. ಆಲ್ ಆಫ್ ಅ ಸಡನ್ ನಾವು ಫಸ್ಟ್ ವೀಡಿಯೋ ಮಾಡಿದ್ದೇನೆ, ಎಲ್ಲರೂ ತುಂಬ ಇಕ್ಕಾಗ್ತರು. ಐ ಥಿಂಕ್ ಇಟ್ ವೆಂಟ್ ಲೈಕ್ 3.1 ಮಿಲಿಯನ್ ಫಸ್ಟ್ ವೀಡಿಯೋ ನಾನು ಇವರು ಹಾಕಿದ ವೀಡಿಯೋ. ಸೊ ಲೆಟ್ಸ್ ಸಿ ಹೌ ದಿಸ್ ವಿಲ್ ಐ ಹೋಪ್ ಯು ಗೈಸ್ ಶೋ ದ ಸೇಮ್ ಲವ್. ಇಲ್ಲೂ ಅದೇ ಥರ ಲವ್ ತೋರಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಸಕ್ರಿಫೈಸ್ ಮಾಡಿ ಪ್ಲೀಸ್ ಟು ಚಾನಲ್ ಮೈ ಸಕ್ಕರಪಾರ ಸಸ್ಕಪಾರ. ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರೆ ನನಗೆ ಹೊಡೆದಿರೋಳು ಇಷ್ಟೊತ್ತಿಗೆ. ಗೈಸ್ ನಿಮ್ಗೆ ಅನ್ಸುತ್ತೆ ನಾನು ಅವ್ರನ್ನ ಹೊಡಿತೀನಿ? 100% ಹೊಡಿತಾಳೆ. ನಾನು ಇಷ್ಟರಲ್ಲೇ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕೋಣ ಅನ್ಕೊಂಡಿದ್ದೀನಿ. ಯಾರಾದರೂ ಗಂಡಸರು ಸಪೋರ್ಟ್ ಮಾಡಿದ್ರೆ 100% ಆ ಥರ ಯಾರು ನನ್ನ ನೋಡಿ ಆ ಥರ ಯಾರು ತಗೊಳ್ಳೋದು ಹೂವು. ಈ ಕಡೆ ಕೈಯೆಲ್ಲ ನೋವ್ತಾ ಇದೆ ಗೊತ್ತಾ? ಲಾಸ್ಟ್ ಟೈಮ್ ಅದೇ ತಿಂದಿದ್ದು. ಹೇಗೆ ಹೊಡ್ತೀಯಾರ ನೋಡಿ, ಅದು ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ನೋಡ್ದ ಏನ್ ಗೊತ್ತಾ, ನಿಜ ಒಂದೊಂದ್ಸಲ ಹಂಗೆ ಆಚೆ ಬರುತ್ತೆ. ನೋ ಕಾಮೆಂಟ್ಸ್. ನನಗೆ ಇಡೀ ವರ್ಲ್ಡಲ್ಲಿ ಯಾರಾದರೂ ತುಂಬ ಪ್ರೀತಿ ಮಾಡುವಂಥ ಸೋಲ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮನೆ ನಾಯಿ ರಾಕೆಟ್. ಜೋಗು ಇಲ್ಲ, ಟು ಬಿ ಆನೆಸ್ಟ್ ಇಟ್ಸ್ ಮೈ ವೈಫ್. ಈ ಈಸ್ ದ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್. ಈ ಥರ ಹೇಳಲಿಲ್ಲ ಅಂದರೆ ಮನೆಗೆ ಹೋಗಿ ಮತ್ತೆ ಹೊಡಿತಾಳೆ. ಸೊ ಐ ಹ್ಯಾವ್ ಟು ಸೇ, ತುಂಬ ಜನ ಮೆಸೇಜ್ ಮಾಡಿ, ತುಂಬ ಜನ ಹೇಳಿ ಯೂಸ್ ಮಾಡಿ ಡೈಲಿ ವ್ಲಾಗ್ ಮಾಡಿರಿ. ಬಟ್ ಹೇಳ್ತಾರಲ್ಲ ಗೈಸ್, ಕಾಲ ಕೂಡ್ ಬರಬೇಕು ಅಂತ. ಎಷ್ಟೋ ಜನ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡ್ಬೋದು, ಎಷ್ಟೆಷ್ಟೋ ಬೆಳೆದು. ಆ್ಯಂಡ್ ಇಟ್ಸ್ ಅ ಫ್ರೀ ಪ್ಲ್ಯಾಟ್ಫಾರ್ಮ್, ಎಲ್ಲರಿಗೂ ಯಾರು ಬೇಕಾದರೂ ಬೆಳಿಬೋದು ಅನ್ನೋ ಅಂಥ ಪ್ಲ್ಯಾಟ್ಫಾರ್ಮ್. ಸೊ ಪ್ರಯತ್ನ ಪಡೋಣ, ಕಳ್ಕೊಳೋದೇನು ಇಲ್ವಲ್ಲ. ಹಿಂಗೆ ಗುಲಾಬ್ ಜಾಮೂನ್ ಮತ್ತು ಐಸುಲಿ ಪ್ಲೀಸ್. ವೆನಿಲಾ ವಿತ್ ಗುಲಾಬ್ ಜಾಮೂನ್ ಮಾಡಲಾ? ಇದೇ ಅವ್ರ ಮೆನ್ಯೂ ಅಲ್ಲಿ ನೋಡಿದೆ ನಾನು, ಎರಡು ಮಾಡಿ ಅದನ್ನು ಕಲ್ಸ್ಕೊಂಡು ತಿಂದು. ನಿನ್ನ ಕಾಂಬಿನೇಷನ್ ಥರ ಇಲ್ಲ ಅದು. ಯುವರ್ ವೆನಿಲಾ, ಐ ಆಮ್ ಗುಲಾಬ್ ಜಾಮೂನ್. ಐ ಆಮ್ ಟಾಲ್, ಡಾರ್ಕ್ ಆ್ಯಂಡ್ ಹಾನ್ಸಮ್ ಬೇಬಿ. ಯು ಆರ್, ಬಟ್ ಯು ನಾಟ್ ಟಾಲ್. 5'11" ಈಸ್ ಇನ್ ಇಂಡಿಯಾ ಈಸ್ ಟಾಲ್ ಒನ್. ಏನೇನು 12 ಅಡಿ ಇರಬೇಕಾಗಿತ್ತೇನೋ? ಅಲ್ಲ, ಫಸ್ಟ್ ಆಫ್ ಆಲ್ ಈ ಜಡ್ಜ್ಮೆಂಟ್ ಯಾರು ಪಾಸ್ ಮಾಡ್ತಾವ್ರು ನೋಡಿ? ಇರೋದು 4 ಅಡಿ, 4 feet. ಫೆಬೀಸ್ ಹೈಟ್ ಈಸ್ ಓನ್ಲಿ 4 feet. ಐ ಆಮ್ ನಾಟ್ 4 feet, ಓಕೆ? ಫೆಬೀಸ್ 4.2, ಓಕೆ? 4.2 ಎಷ್ಟು ಎಗರಾಡ್ತಾಳೆ ನೋಡಿ. ಆದರೂ ನನ್ನ ಹೈಟ್ ಬಗ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ? ಇರೋದು 4 ಅಡಿ. ಆಕ್ಚುಲಿ 4.2 ಯಾರು ಗೊತ್ತಾ? ನೀನೆ. ಡ್ವಾರ್ಫ್.
ಮತ್ತೆ ನೀನು ಗುಜರಾತ್. ನೀನೇ ಅದು. ನನ್ನ ಮದುವೆಯಲ್ಲಿ ಇವಳದ್ ನನಗೆ ಹಾರ ಹಾಕೋಕ್ಕಾಗ್ತಾ ಇಲ್ಲ. ಮನೆ ಮೇಲೆ ನಿಂತ್ಕೊಳ್ಳಿ ಆಮೇಲೆ ಹಾರ ಹಾಕ್ಸಿದ್ರೆ. ನಾನು ಅದು ಹಾಕಕ್ಕಾಗಲ್ಲ ಅಂತ ಏನು ಹಾಕಿಲ್ಲ ಗೈಸ್. ಅಲ್ಲಿ ಇಟ್ ವಾಸ್ ಅ ಗೇಮ್. ಏನಿಲ್ಲ, ಇಟ್ ವಾಸ್ ಅ ಗೇಮ್. ಯಾರಿಗೆ ಜಾಸ್ತಿ ಲವ್ ಇರುತ್ತೆ ಅವರು ಫಸ್ಟ್ ಹಾರ ಹಾಕ್ತಾರೆ ಅಂತ. ನಾನು ಆ್ಯಕ್ಚುಲಿ ಐ ಡಿಂಟ್ ವಾಂಟೆಡ್ ಟು ಡಾಮಿನೇಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಅವ್ರ ಫ್ಯಾಮಿಲಿ ಮುಂದೆ, ನಮ್ಮ ಫ್ಯಾಮಿಲಿ ಮುಂದೆ. ಸೊ ಅವ್ರಿಗೇನೆ ಬಿಟ್ಕೊಟ್ಬಿಟ್ಟೆ ಹಾಕಲಿ ಅಂತ ಅಷ್ಟೇ. ಬರೀ ಡೌ ಕಳಿಸ್ತಾ ಇದ್ದಾರೆ. ಸೀರಿಯಸ್ಲಿ ನೀವು ನಂಬಲ್ಲ. ಪ್ರೀ ವೆಡ್ಡಿಂಗಿಗೆ ಯಾವ ಸಾಂಗ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ನಿನಗೆ ಗೊತ್ತಾ? ನಾನು ಇವಾಗ ಹೇಳಿದ್ನಲ್ಲ. ಬರ್ತಾಯಿತ್ತು ಆ ದುರಂತನೆಲ್ಲ ಯಾರನ್ನ ಎನ್ಸ್ಕೊಂತಾರೆ. ದುರಂತನ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಆ್ಯಕ್ಚುಲಿ ಭರತ್ಗೆ ನಾಯಿ ಅಂದರೆ ತುಂಬ ಇಷ್ಟ. ಸೊ ನಾವು ಆಚೆ ಯಾವಾಗ ಬಂದ್ರೂ ಈ ಥರ ಪಾರ್ಸಲ್ ಮಾಡಿಬಿಟ್ಟು ಹೋಗಿ ನಾಯಿಗಳಿಗೆ ಹಾಕ್ತಾರೆ. ನೈಸ್ ಅಲ್ಲ? ನಾವಾದರೂ ಅಟ್ಲೀಸ್ಟ್ ದಿಲ್ಪಸಿ ದುಡ್ಡು ಕೊಟ್ಟು ತಿಂತೀವಿ. ಯಾವ ನಾಯಕ ಬಂದು ಇಲ್ಲಿ ದುಡ್ಡು ಕೊಟ್ಟು ತಿನ್ನೋಕ್ಕಾಗತ್ತೆ? ಅಕಸ್ಮಾತ್ ಏನಾಯ್ತು ಕೆಲಸ ಮಾಡಿದ್ರೆ ದುಡ್ಡು ಸಿಗತ್ತೆ ಅಂತ ಇತ್ತು ಅಂದರೆ ನಾಯಿಗಳು ಮೋಸ್ಟ್ಲಿ ಕೆಲಸ ಮಾಡಿ ದುಡ್ಡು ತೊಗೊಂಡು ಬಂದು ಇಲ್ಲಿ ತಿಂದು ಹಾಕಿತ್ತೇನೋ. ಬಟ್ ಅವುಗಳಿಗೆ ಗೊತ್ತಿಲ್ಲ ಪಾಪ. ಅಟ್ಲೀಸ್ಟ್ ಯಾರಾದರೂ ಯಾವಾಗಾದರೂ ಆದಾಗ ಫುಡ್ನ ವೇಸ್ಟ್ ಮಾಡ್ತೀವಿ. ನಿಮ್ಮ ಮನೆಗಳ ಹತ್ರ ಇರುವಂಥ ನಾಯಿಗಳಿಗಾದರೂ ಹಾಕಿ. ಸೊ ಇದಾಗಿತ್ತು ನಮ್ಮ ಒಂದು ಬಿರಿಯಾನಿಯ ಕತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.